ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನೆಲ್ಗೆ ಸ್ವಾಗತ. ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ. ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು, ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ, ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ. ಇದು ಟಾಟಾ ಯಾವುದು? ಟಾಟಾ ಜಸ್ಟ್ ಟಾಟಾ ಜಸ್ಟ್ XTA ಮಾಡಲ್ ಸರ್. ಇದು ಟಾಪ್ ಎಂಡ್ ವೆಹಿಕಲ್. ಇದು ಓನರ್ಶಿಪ್ ಎಷ್ಟಿದೆ ಗಾಡಿ? ಸೆಕೆಂಡ್ ಓನರ್ಶಿಪ್ ಸರ್ ನಂದು. ಡಾಕ್ಯುಮೆಂಟ್ಸ್ ರನ್ನಿಂಗ್ ಐತೆ? ಎಲ್ಲ ರನ್ನಿಂಗ್ ಇದೆ ವಿತ್ ಇನ್ಶೂರೆನ್ಸ್ ಒಂದು ಹೊಸದು ಫಸ್ಟ್ ಪಾರ್ಟಿ ಇನ್ಶೂರೆನ್ಸ್, ಬಂಪರ್ ಟು ಬಂಪರ್ ಇನ್ಶೂರೆನ್ಸ್ ಇದೆ ಸರ್. ಬಟ್ ಬರ್ಸಿದ್ರಾ? ಹಾಂ. ಲೋನ್ ಗಿನ್ ಇಲ್ಲ ಗಾಡಿ ಮೇಲೆ? ಇಲ್ಲ ಸರ್, ನಾನು ಕ್ಯಾಶ್ ಕೊಟ್ಟು ತೊಗೊಂಡಿದ್ದು. 2 years FC ಇದೆ. ಹೊಸ ಟೈರ್ಸ್ ಹಾಕ್ಸಿದ್ದೀನಿ, ಯೋಕೋಮೋ ಟೈರ್ಸ್. 5 years ವ್ಯಾರಂಟಿ ಇದೆ. ಹೊಸ ಬ್ಯಾಟ್ರಿ ಹಾಕ್ಸಿದ್ದೀನಿ, ಅದಕ್ಕೂ 5 years ವ್ಯಾರಂಟಿ ಇದೆ. ಇದು ಫೀಚರ್ಸ್ ಏನು ಬರ್ತದೆ ಗಾಡಿದು? ಏನು ಫೀಚರ್ಸು ಸರ್? ಇದು ಪವರ್ ಸ್ಟೇರಿಂಗ್ ಸಿಸ್ಟಮ್ ಎಲ್ಲ ಸರ್ A to Z ಇದೆ. ಅದೇ ಹೇಳೋದಲ್ಲ, ಟಾಪ್ ಅಂಡ್ ವೆಹಿಕಲ್ ಅಂದ್ರೆ ಎಲ್ಲ ಬರುತ್ತೆ ಸರ್ ಅದರಲ್ಲಿ. ಟಾಪ್ ಅಂಡ್ ವೆಹಿಕಲ್ ಇದು ಜಸ್ಟ್ ಅಲ್ಲೇ ಟಾಪ್ ಅಂಡ್ ಸರ್. ಇದು ಡಿಸೆಂಬರ್ 2019 ಮ್ಯಾನುಫ್ಯಾಕ್ಚರು. 2020 ಜನವರಿ ರಿಜಿಸ್ಟ್ರೇಷನ್ ಆಗಿರೋಂಥದ್ದು. ಅದಾದ್ಮೇಲೆ ಕೋವಿಡ್ ಬಂದ್ಬಿಡ್ತಲ್ಲ ಸರ್, ಹೀಗಾಗಿ ಲಾಕ್ಡೌನ್ ಆಗಿ ಗಾಡಿ ಓಡಿಲ್ಲ. 23,000 ನಾನು ತಗೊಂಡೋಗಿತ್ತು. ಇವಾಗ 55,000 ಹತ್ರ ಇದೆ ಸರ್. ಅಂದ್ರೆ 54,600 ಆಗಿದೆ. ಇನ್ನೊಂದು 300 ಹೊಡೆದ್ರೆ 55 ಆಗತ್ತ. ಇದು ಇಂಜಿನ್ ಆಯಿಲ್ ಲೀಕೇಜಸ್ ಆ ಥರ ಏನಿಲ್ಲ ಪ್ರಾಬ್ಲಮ್? ಏನೂ ಇಲ್ಲ ಸರ್. ನನ್ನ ಸರ್ವಿಸ್ ಹಿಸ್ಟ್ರಿ ಕಂಪ್ಲೀಟ್ ಶೋರೂಮು, ಆಯ್ತಾ? ಅದಕ್ಕೆ ವಿಡಿಯೋದಲ್ಲಿ ಎಲ್ಲ ಇದೆ ಅಂತ ನಾನು ಇನ್ಫಾರ್ಮ್ ಮಾಡಿದ್ದು ಸರ್ ನಿಮಗೆ. ಡೆಂಟು ಕ್ರಾಚಸ್ ಏನಿಲ್ಲ? ಏನು ಸರ್? ಡೆಂಟು ಕ್ರಾಚಸ್ ಆ ಥರ ಏನಿಲ್ಲ? ಏನಿಲ್ಲ ಸರ್. ಇದು ನೋಡಿದ್ರೆ ಫಿಟ್ಟಿಂಗ್ ಮಾಡಿಸಿದ್ದೀರಾ ಗಾಡಿಗೆ? ಏನು ಸರ್? ನೀವು ಎಕ್ಸ್ಟ್ರಾ ಫಿಟ್ಟಿಂಗ್ ಏನಾದ್ರು ಮಾಡ್ಕೊಂಡಿದ್ದೀರಾ ಅಂತ? ಹೌದು, ಕೆಲವೊಂದು ಟೋಲ್ಸ್ಗಳು ಏನು ನೀಡಿದೆಯೋ ಅದಿಷ್ಟು ನಾನೇ ಮಾಡ್ಕೊಂಡಿದ್ದೀನಿ. ಅದರಲ್ಲಿ ₹1 ಖರ್ಚಿಲ್ಲ ತಗೊಂಡು ಹೋದ್ರೆ. ಅವ್ರು ಏನು RC ಟ್ರಾನ್ಸ್ಫರ್ ಮಾಡ್ಕೊಳಕ್ಕೆ ದುಡ್ಡು ಖರ್ಚು ಮಾಡ್ತಾರೆ, ಅದು ಬಿಟ್ಟರೆ ಇನ್ನೇನು ಖರ್ಚಿಲ್ಲ ಸರ್ ಅದರಲ್ಲಿ. ಹೌದಾ? ಇದು ಡೀಸೆಲ್ ತಾನೇ ಗಾಡಿ? ಡೀಸೆಲ್ ವೇರಿಯಂಟ್ ಸರ್. ಈಗ ಎಷ್ಟು ಬರ್ತದೆ ಮೈಲೇಜು? ಸರ್ ಇದು ಸಿಟಿ ಮೈಲೇಜ್ ಬಂದು ಒಂದು 17ರಿಂದ ಒಂದು 22-23ವರೆಗೂ ಕೊಡುತ್ತೆ. ಸಿಟಿ ಒಳಗಡೆ? ಸಿಟಿ ನಾನು ಓಡಿಸೋದೇ ವಿತಿನ್ ಸಿಟಿಯಲ್ಲಿ. ಓಲಾ ಊಬರ್ ಮಾಡೋದು ಅಷ್ಟೇ. ನನಗೆ ಇದು ಪರ್ಸನಲ್ ಯೂಸ್ಗೆ ಜಾಸ್ತಿ ಓಡಿದ್ದ ಗಾಡಿ ಸರ್, ಅಷ್ಟೇ, ಇನ್ನೇನಿಲ್ಲ. ಅದೇ ಜಸ್ಟ್ ಈಗ 54,600 ಓಡಿದೆ ಅಷ್ಟೇ. ಲಾಸ್ಟ್ ಇಯರ್ ನಾನು ಪರ್ಚೇಸ್ ಮಾಡಿದ್ದೆ, ಇವಾಗ ಕೊಡ್ತಾ ಇದ್ದೀನಿ ಅಷ್ಟೇ. ಓಕೆ. ಇದು ಲೊಕೇಶನ್ ಎಲ್ಲೈತೆ ಗಾಡಿ? ಸರ್ ಬೆಂಗಳೂರಲ್ಲಿ ವಿಶ್ವೇಶ್ವರ ಲೇಔಟ್ 4th ಬ್ಲಾಕ್ ಅಂತ, ನಿಯರ್ ಬೈ ಕೆಗೇರಿ ಉಪನಗರ. ಸ್ವಂತ ಮನೆ ಇದೆ. ಅಲ್ಲಿನ ಗಾಡಿ ಇರೋದು? ಹೌದು ಸರ್, ನನ್ನ ಮನೆ ಹತ್ರನೇ ಇದೆ. ಎಷ್ಟು ಹೇಳ್ತಿದ್ದೀರಿ ಗಾಡಿ ರೇಟ್ ಇದಕ್ಕೆ? ಸರ್ 5.5 ಹೇಳ್ತಾ ಇದ್ದೀನಿ, 5.5 ಲಕ್ಷ ಹೇಳ್ತಾ ಇದ್ದೀನಿ. ಇದು ನೆಗೋಷಿಯಬಲ್ ಅಲ್ಲ, ಫೈನಲ್ ಏನಿಲ್ಲ ತಾನೆ? ಹತ್ರನೇ ಇದೆ. ಎಷ್ಟು ಹೇಳ್ತಿದ್ದೀರಿ ಗಾಡಿ ರೇಟ್ ಇದಕ್ಕೆ? ಸರ್ 5.5 ಹೇಳ್ತಾ ಇದ್ದೀನಿ, 5 ಲಕ್ಷ ಹೇಳ್ತಾ ಇದ್ದೀನಿ. ಇದು ನೆಗೋಷಿಯಬಲ್ ಅಲ್ಲ, ಫೈನಲ್ ಏನಿಲ್ಲ ತಾನೆ? ಒಂದು ಚೂರು ಹೆಚ್ಚು ಕಮ್ಮಿ ಬೇಕಾದ್ರೆ ಮಾಡ್ತೀನಿ ಸರ್. ಸ್ಲೈಟ್ಲಿ 5.5 ಹೇಳ್ತಿದ್ದೀರಾ? ಹೌದು ಸರ್. ಓಕೆ, ಸಪ್ರೇಟ್ ಮಾಡ್ತೀವಿ ಗಾಡಿನ. ಯಾಕಂದರೆ ಇಷ್ಟು ಕಡಿಮೆ ಗಾಡಿ ಎಲ್ಲ ಸಿಗಲ್ಲ ಸರ್. ಅವ್ರು ಬೇಕಾದ್ರೆ ಎಂಥ ಮೆಕ್ಯಾನಿಕ್ಕಾರು ಕರ್ಕೊಂಬರ್ಲಿ ಅಥವಾ ಎಂಥ ಇನ್ಸ್ಪೆಕ್ಷನ್ ಮಾಡೋರು ಕರ್ಕೊಂಬಂದು ತೋರಿಸೋರು, ಓಕೆ ನನ್ನ ಗಾಡಿ. ಓಕೆ, ಆಯಿತು. ನಮ್ಮ ಕಡೆಯಿಂದ ಬಂದು, ನಮ್ಮ ಚಾನಲ್ ಕಡೆಯಿಂದ ಬಂದರೆ ಸ್ವಲ್ಪ ನೆಗೋಷಿಯೇಟ್ ಮಾಡಿ ಗಾಡಿ ಕೊಡಿ. ಮಾಡೋಣ ಸರ್, ಆಯಿತು.